ಮ್ಯಾಮ್ ಇಲ್ಲಿ ಸಂಗೀತ ಮ್ಯಾಮ್, ಪಲ್ಲವಿ ಮ್ಯಾಮ್ ಅದು. ಬಾಯ್ ಬಾಯ್ ಏನ್ರೋ. ಏನ್ ಮೇಡಮ್ ಸ್ಪೆಷಲ್ ಇವತ್ತು? ಅವ್ರಿಗೆ ಗೊತ್ತಿರೋದು. ಅವ್ರು ಟೆನ್ಷನ್ ಆಗಿದ್ದಾರೆ, ಯಾರಾದ್ರೂ ನೋಡ್ಬಿಡ್ತಾರ. ಅವ್ರು ಆ ಕಡೆನೇ ನೋಡ್ತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಸ್ಪೆಷಲ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಅಕೇಶನ್ ಇದ್ದಿದ್ದರಿಂದ ನಾವೆಲ್ಲ ಹೊರಗಡೆ ಲಂಚಿಗೆ ಬಂದಿದ್ವಿ. ನಮ್ಮ ಸ್ಟೂಡೆಂಟ್ಸು ಕೂಡ ಕೆಲವರು ಅದರಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಬನ್ನಿ ಈ ವ್ಲಾಗಲ್ಲಿ ನೀವು ಜಾಯಿನ್ ಆಗಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ. ಇಲ್ಲಿ ನಾನು ಹೇಳ್ತೀನಿ. ಹಾಯ್ ಎಲ್ಲರೂ, ಇವಾಗ ಲಂಚ್ಗೆ ಆಶ್ರಯ ಉಪಚಾರಕ್ಕೆ ಬಂದಿದ್ದೀವಿ ಎಲ್ಲ ಟೀಚರ್ಸ್ ಜೊತೆ ನಾವು. ಅಲ್ಲ, ನಾವು ಸಪ್ರೇಟಾಗಿ ಬಂದರೆ ಆಲ್ರೆಡಿ ಬಂದಿದ್ದೇನೆ. ಅದು ಉಡುಪಿಲಿ ಸರ್ವಿಸ್ ಇರಲಿಲ್ಲ, ಅದಕ್ಕೆ ಆಶ್ರಯಕ್ಕೆ ಬಂದ್ವಿ. ಎಲ್ಲರೂ ಸೆಟಲ್ ಆಗಿದ್ದಾರೆ. ಸೀಟ್ ಹುಡ್ಕೋದ್ರಲ್ಲಿ ಅಲ್ಲ, ಅವ್ರಿಗೆ ಸಂಗೀತ ಮೇಡಮ್ಗೆ ಬೇಗ ವಾಟ್ಸಪ್ ಮಾಡಿ. ಸಂಗೀತ ಮೇಡಮ್ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಸೀಟು ಅಡ್ಜಸ್ಟ್ ಆಗಿದೆಯಾ ಮೇಡಮ್? ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆಲ್ಲ ತುಂಬ ಫೇವ್ರೆಟ್ ಟೀಚರು. ಯಾವ್ದು ಸೌಮ್ಯ ಹಾಡು ಭಾಳ ಒಳ್ಳೆಯವ್ರು ನಮ್ಮ ಮಿಸ್. ಸೌಮ್ಯ, ಸುಚೇತಾ, ಶ್ವೇತಾ, ಇವ್ರು ಯಂಗೆಸ್ಟ್ 1, ಯಂಗೆಸ್ಟ್ 2. ಇಲ್ಲ, ಸೀನಿಯರ್ ಅಂತ ಹೇಳಿ. ಇವರೆಲ್ಲ ಪಾಪ ಒಳ್ಳೆ ಮಕ್ಕಳು. ಇದು ಓಲ್ಡೆಸ್ಟ್. ಚಂದು, ತೇಜ, ಮದನ್, ಗೂಬೆ, ತೇಜು, ಪಿನ್ನಿ, ಲಯ ಗಿಡ್ಡಿ. ಮ್ಯಾಮ್ ನಗೀರಿ ಮ್ಯಾಮ್, ನಿಮ್ಮನ್ನೇ ಜೂಮ್ ಮಾಡ್ತೀನಿ ಮ್ಯಾಮ್. ಮ್ಯಾಮ್ ಆಯ್ ಮಹೇಶ್ ಬಾಬಾ ಮ್ಯಾಮ್ ಇಲ್ಲಿ ನೋಡಿ ನೀವು. ಸಂಗೀತ ಮ್ಯಾಮ್ ಸ್ಟ್ಯಾಚು ಆಗ್ಬಿಟ್ಟಿದ್ದಾರೆ, ಅಲ್ಲೇ ಚಿಕ್ಕನ್ ಆಗ್ಬಿಟ್ಟಿದ್ದಾರೆ, ಕದಲ್ತಾನೆ ಹೋಗ್ಬಿಟ್ಟು. ಮ್ಯಾಮ್ ಎಲ್ಲರೂ ಕುತ್ಕೊಂಡು ನನ್ನ ಮೇಲೆ ಕೋಪ ನಾನು ರವೆ ತಿನ್ನಲ್ಲ. ತಿನ್ನಲ್ವ ರವೆ? ಯಾಕೆ 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 ಬಿಟ್ಬಿಟ್ಟಿದೆ ಕಾಶಿಯಲ್ಲಿ? ಮ್ಯಾಮ್ ಸಾಕು, ಆ ಸೈಡು ಅವರೇ ಈ ಕಡೆ ಪ್ಲೇಟ್ ವಾಪಸ್ ಪ್ಲೇಟ್ ಇಲ್ಲಿ. ಸಂಗೀತ ಮೇಡಮ್ ನಮ್ಮನೆ ಅನ್ಕೊಳ್ಳಿ, ನಿಧಾನವಾಗಿ ಊಟ ಮಾಡಿ. ಆಶ್ರಯ ಏನ್ ಪಲ್ಲವಿ, ನಿಧಾನವಾಗಿ ತಿನ್ನಿ. ಅದಕ್ಕೆ ಅಷ್ಟೆಷ್ಟು ಹಾಕೊಂಡಿದ್ದೀರಾ? ತಗೊಳ್ಳಿ ಪಲ್ಲವಿ. ಆಲ್ರೆಡಿ ಸಣ್ಣಗೆ ಬಂದಿರೋ ವೈಡ್ ಆಗಿದೆ. ಇಲ್ಲಿ ಸಂಗೀತ ಮೇಡಮ್ ಆಗಲ್ಲ ಅನ್ಕೊಂಡು ವಿಡಿಯೋದಲ್ಲಿ ಸ್ಟಾರ್ಟರ್ ಪಾಪಡ ನೀನು ಹೇಳ್ಬಿಡು. ಅದೇನೋ ಹೆಸರು ಅನ್ನೋದೇ ಡೌಟ್ ಆಗುತ್ತೆ.
ಸೊ ಈ ಥರ ಒಂದು ಲಂಚ್ಗೆ ಹೋಗಬೇಕು ಅಂತ ನಾವು ತುಂಬ ದಿನದಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಜೊತೆ ಇನ್ನೂ ಕೆಲವೊಬ್ಬರು ಜಾಯ್ನ್ ಆಗೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವರು ಬರೋದಕ್ಕಾಗೋದಿಲ್ಲ. ನಾವು ಅವ್ರನ್ನ ಮಿಸ್ ಮಾಡ್ಕೋತೀವಿ. ಎಲ್ಲರೂ ಕೂತು ಈ ಥರ ಊಟ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ನಾವು ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಬೇಡ, ಏಕೆಂದರೆ ತುಂಬ ದಿನದ ಪ್ಲ್ಯಾನ್ ಆಗಿರೋದ್ರಿಂದ ಅಟ್ಲೀಸ್ಟ್ ನಾವು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ದಿನಾಗಲೂ ನಾವು ಒಟ್ಟಿಗೆ ಇದ್ದರೂ ಕೂಡ ಒಬ್ಬೊಬ್ರದ್ದು ಒಂದು ಸ್ಕೆಡ್ಯೂಲ್ ಇರುತ್ತೆ, ಅವ್ರವ್ರದ್ದೇ ಆದ ಕೆಲಸಗಳಿರುತ್ತೆ. ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕಾಗೋದೇ ಇಲ್ಲ. ಬಾಕ್ಸಲ್ಲಿ ಏನೋ ಲಿಮಿಟೆಡ್ ಆಗಿ ಒಂದಷ್ಟು ಫುಡ್ ತಂದಿರ್ತೀವಿ, ಅದನ್ನೇ ತಿಂತೀವಿ. ಆದರೆ ಇವತ್ತು ಎಲ್ಲರೂ ಒಟ್ಟಿಗೆ ಈ ಥರ ಕೂತ್ಕೊಂಡು ತಿಂದಿದ್ದು ತುಂಬಾ ಖುಷಿಯಾಯಿತು. ಸಂತೋಷವಾಗಿರೋದಕ್ಕೆ, ಎಲ್ಲರ ಜೊತೆ ಖುಷಿಯಾಗಿರೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ. ನಮಗೆ ಸಿಗುವಂಥ ಚಿಕ್ಕ ಚಿಕ್ಕ ಆಪರ್ಚುನಿಟೀಸನ್ನು ಕೂಡ ನಾವು ಸಂತೋಷವಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದೇ ಥರ ಇವತ್ತು ನಾವೆಲ್ಲ ಖುಷಿಯಾಗಿದ್ವಿ. ಇದಕ್ಕೆ ಕಾರಣ ಆಗಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಎಲ್ಲರೂ ಊಟ ಮಾಡಿದ್ವಿ, ಖುಷಿ ಆಯಿತು. ಸೊ ನಡೆಯೋಷ್ಟು ಹತ್ತಿರ ಇಲ್ಲದೇ ಇದ್ದಿದ್ದರಿಂದ ಮತ್ತು ಲಿಮಿಟೆಡ್ ಫುಡ್ ತಿಂದಾಗ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಆ ಲಿಮಿಟ್ಗಿಂತ ಸ್ವಲ್ಪ ಕ್ರಾಸ್ ಆದಾಗ ನಾವು ಸ್ವಲ್ಪ ಆ್ಯಕ್ಟಿವ್ನೆಸ್ ಕಡಿಮೆ ಆಗುತ್ತೆ, ಪ್ಯಾಸಿವ್ ಆಗಿಬಿಡ್ತೀವಿ. ಸೊ ನಾವು ಹಾಗೆ ಹೊಟ್ಟೆ ತುಂಬ ತಿಂದುಬಿಟ್ಟಿದ್ವಿ. ಸೊ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಇಳಿದು ಕ್ರಾಸ್ ಮಾಡುವಾಗ ಒಂದು ಸಂಗೀತ ಮಿಸ್ ಆಗಿಬಿಟ್ರು, ಮತ್ತೆ ಅವ್ರು ಕ್ರಾಸ್ ಮಾಡ್ತಿದ್ದಾರೆ ಈಗ. ಏನು ಮಾಡ್ತಾ ಇದ್ರು ಮೇಡಮ್? ನೀವು ಏನು ಮಾಡ್ತಾ ಇದ್ರಿ? ಬರ್ತೀರಾ ಅಲ್ಲಿ? ಕ್ಲಾಸ್ ಇದೆ, ನಾನು ಮೇಲೇನೆ ಬರಲ್ಲ, ಇಲ್ಲೇ ಇರ್ತೀನಿ. ಸೊ ಹೀಗಿತ್ತು ಇವತ್ತಿನ ನಮ್ಮ ಲಂಚ್ ಸ್ಪೆಷಲ್ಲು. ಸೊ ನನ್ನಷ್ಟೇ ನನ್ನ ವ್ಲಾಗನ್ನು ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ನನ್ನ ವ್ಲಾಗ್ ನೋಡಿ ಖುಷಿಯಾಗಿದ್ದರೆ, ಚೆನ್ನಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. I will see you in the next vlog. Till then, take care. Bye bye.